ಇವತ್ತು ಭಾರತದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವಂಥ ಆಯುಷ್ಮಾನ್ ಭಾರತ್, ಅದು ಜನರಲ್ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ, ಆ ಯೋಜನೆ ಕೂಡ ಕರ್ನಾಟಕ ಸರ್ಕಾರದಲ್ಲಿ ವಿಳಂಬ ನೀತಿಯಿಂದಾಗಿ ಅನೇಕ ಜನರಿಗೆ ಇದರ ಸವಲತ್ತುಗಳು ಸಿಗ್ತಾ ಇಲ್ಲ. ಆಯುಷ್ಮಾನ್ ಭಾರತನ್ನು ಹಿಂದಿನ ಸರ್ಕಾರ ಅಂದರೆ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿಗಳಾಗಿದ್ದಾಗ ಆರೋಗ್ಯ ಕಾರ್ಡಿಗೆ ಮರ್ಜಿ ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕಿಂತ ಸ್ವಲ್ಪ ಜಾಸ್ತಿ ಕೋಡಿದೆ ಅದರಲ್ಲಿ. ಆದರೆ ಕೇಂದ್ರ ಸರ್ಕಾರದ ದರವನ್ನು ಕೊಡಲಿಕ್ಕೆ ಆರೋಗ್ಯ ಕಾರ್ಡನ್ನ ಕರ್ನಾಟಕ ಸರ್ಕಾರ ಒಪ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಅದು ಹೃದಯ ಚಿಕಿತ್ಸೆ ಇರ್ಬೋದು, ಕಿಡ್ನಿ ಇರ್ಬೋದು, ಯಾವುದೇ ಶಸ್ತ್ರಚಿಕಿತ್ಸೆ ಕೊಡುವಂಥ ಮೊತ್ತದ ಸಮನಾದ ಮೊತ್ತವನ್ನು ಆರೋಗ್ಯ ಕಾರ್ಡ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಕೊಡ್ತಾ ಇಲ್ಲದೆ ಇರುವುದರಿಂದಾಗಿ ಖಾಸಗಿ ಆಸ್ಪತ್ರೆಗಳು ಬೆಡ್ಡನ್ನು ನಿರಾಕರಿಸ್ತೇವೆ. ಉದಾಹರಣೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ KMC ಆಸ್ಪತ್ರೆಗಳು ತುಂಬ ದರ ಕಡಿಮೆ ಆಗ್ತಾ ಇದೆ ಅನ್ನುವ ಕಾರಣಕ್ಕೆ ಅವರದ್ದೇ ಆದಂಥ ಕಾರಣಗಳನ್ನು ಕೊಟ್ಟು ಎಲ್ಲ ಅಲ್ಲದೇ ಇದ್ದರೂ ಕೂಡ ಸಾಕಷ್ಟು ಬಂದ ಎಲ್ಲ ಪೇಷಂಟ್ಗಳನ್ನು ತಗೊಳ್ಳೋ ಸ್ಥಿತಿಯಲ್ಲಿ ಅಂಥ ಆಸ್ಪತ್ರೆಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗೆ ಆಗ್ರಹಪಡಿಸುವುದೇನೆಂದರೆ, ಇವತ್ತು ಸಮಾನಾಂತರವಾದ ಕೇಂದ್ರ ಸರ್ಕಾರ ಎಷ್ಟು ಮೊತ್ತವನ್ನು ಆಯುಷ್ಮಾನ್ ಭಾರತ್ ಶಸ್ತ್ರಚಿಕಿತ್ಸೆ ಕೊಡುತ್ತೋ ಅಷ್ಟೇ ಮೊತ್ತವನ್ನು ಕೊಡಬೇಕಾದ್ರೆ ಸುಮಾರು 800 ರಿಂದ 900 ಕೋಟಿ ರೂಪಾಯಿ ನಿಮಗೆ ಬೇಕು ಹೆಚ್ಚು. ಯಾಕಂದರೆ ನೀವು ದರ ಕಡಿಮೆ ಕೊಡ್ತಾ ಇದ್ದೀರಿ. ಸಮನಾದ ದರ ಕೊಟ್ಟರೆ ಮಾತ್ರ ಆಸ್ಪತ್ರೆಯಲ್ಲಿ ಪೇಷಂಟ್ಗಳನ್ನು ತಗೊಳ್ತಾರೆ. ಅದು ಇನ್ನೂ ಕೂಡ ಹಣಕಾಸು ಇಲಾಖೆಯಲ್ಲಿ ಬಾಕಿ ಇದೆ. ನಾನು ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಹಲವು ಸಾರಿ ಇದ್ರ ಬಗ್ಗೆ ಮನವಿ ಮಾಡಿದ್ದೆ. ಈ ಆಯುಷ್ಮಾನ್ ಭಾರತ್ ಬಡವರಿಗೆ ಕೇಂದ್ರ ಸರ್ಕಾರ ಕೊಡುವಂಥ ಯೋಜನೆ ಅನುಷ್ಠಾನಕ್ಕೆ ನೀವು ಸಹಮತವನ್ನು ವ್ಯಕ್ತಪಡಿಸಿ ಕೈ ಜೋಡಿಸಿದರೆ ಮಾತ್ರ ಕರ್ನಾಟಕದ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ನೀವು ಮರಿಬಾರ್ದು. ತಕ್ಷಣ ವಯೋವೃದ್ಧರಿಗೆ ಕೊಡುವಂಥ ಆಯುಷ್ಮಾನ್ ಭಾರತ್ ಮತ್ತು ಸಾಮಾನ್ಯ ಜನರಿಗೆ ಸಿಗುವಂಥ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ಗೆ ಸಹಮತವನ್ನು ವ್ಯಕ್ತಪಡಿಸಿ ಹಣಕಾಸು ಇಲಾಖೆಯಿಂದ ಹಣವನ್ನು ಮಂಜೂರು ಮಾಡಿಸಿ ಬಡವರ ಸಹಾಯಕ್ಕೆ ತಾವು ಕೈ ಜೋಡಿಸಬೇಕು ಕೇಂದ್ರ ಸರ್ಕಾರದ ಯೋಜನೆಗೆ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸಮಾಜದ ಮುಖ್ಯವಾಹಿನಿಗೆ ಶಸ್ತ್ರತ್ಯಾಗ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಈ ನೆಲದ ಕಾನೂನನ್ನು ನಾವು ಗೌರವಿಸ್ತೇವೆ ಅಂತ ನಕ್ಸಲರು ಹೇಳಿದರೆ ಅವರನ್ನು ಶರಣಾಗತಿಯನ್ನು ನಾನು ಸ್ವಾಗತ ಮಾಡ್ತೇನೆ. ಸರ್ಕಾರದ ಆ ನಿಲುವು ಸರಿ ಇದೆ ಅಂತ ಹೇಳೋನು ನಾನು. ಆದರೆ ನಿನ್ನೆ ನಡೆದದ್ದೇನಂತ ಹೇಳಿದರೆ, ಸಾಮಾನ್ಯ ಜಿಲ್ಲಾಧಿಕಾರಿ ನಾನು ಮೊದಲೇ ಆಗ್ರಹಪಡಿಸಿದ್ದೆ, ಈ ಹಿಂದೆ ಶರಣಾದಂಥ ನಕ್ಸಲರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು, ಅವ್ರಿಗೆ ಕೊಡಬೇಕಾದಂಥ ಪ್ಯಾಕೇಜ್ ಕೊಡಬೇಕು, ಅವರಿಗೆ ಆ ಹಿಂದೆ ಶರಣಾಗತಿ ಆಗುವಾಗ ಕೊಟ್ಟಿರುವಂಥ ಭರವಸೆಯಂತೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡಿದ್ದೆ. ಈಗಲೂ ಕೂಡ ನಕ್ಸಲರು ಶರಣಾಗಿದ್ದಾರೆ. ಶರಣಾದ ನಕ್ಸಲರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ. ಆದರೆ ನಿನ್ನೆ ವೈಭವೀಕರಣ ಯಾವ ರೀತಿ ಆಗಿದೆ ಅಂದರೆ, ಜನರಲ್ಲಿರುವಂಥ ಆತಂಕ ಏನಂದರೆ, ನಿನ್ನೆ ಮುಖ್ಯಮಂತ್ರಿಯರ ಕಚೇರಿಗೆ ಕರೆಸಿ ಶರಣಾಗತಿಯ ಒಂದು ಚಟುವಟಿಕೆ ನಡೀತಲ್ಲ, ಆ ಶರಣಾಗತಿ ಅಂಶವನ್ನು ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ನಕ್ಸಲರು ಸರ್ಕಾರಕ್ಕೆ ಶರಣಾದದ್ದಲ್ಲ, ಸರ್ಕಾರವೇ ನಕ್ಸಲರಿಗೆ ಶರಣಾದಂಥ ವಾತಾವರಣ ಸೃಷ್ಟಿಯಾಗಿದೆ ಎನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಮುಖ್ಯವಾಹಿನಿಗೆ ಬರಬೇಕಾದಂಥ ನಕ್ಸಲೀಯರನ್ನು ಗೌರವಿಸಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅವರನ್ನು ಸ್ವೀಕರಿಸಿ ಸರ್ಕಾರ ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಸಾಮಾನ್ಯ ಜನರ ಬದುಕಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡಬೇಕಾದ ಸರ್ಕಾರ ಕರ್ತವ್ಯ. ಅದನ್ನು ವೈಭವೀಕರಿಸುವುದರಿಂದ ಇನ್ನಿತರ ಸಮಸ್ಯೆಗಳು ಸೃಷ್ಟಿಯಾಗುವಂಥ ಅಪಾಯ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಏನೇ ಆದರೂ ಕೂಡ ನಕ್ಸಲರು ಶರಣಾಗುವುದನ್ನು ಸ್ವಾಗತ ಮಾಡ್ತೇವೆ. ನಕ್ಸಲರ ಶರಣಾತಿಗೆ ಬೇಕಾದಂಥ ಅನುಕೂಲ ಮಾಡಿಕೊಡಬೇಕು ಅನ್ನೋಂಥ ಆಗ್ರಹ ಮಾಡ್ತೇವೆ. ಹಿಂದೆ ಶರಣಾದಂಥ ನಕ್ಸಲರಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ ಸರ್ಕಾರ ಮೀನಮೇಷ ಎಣಿಸಬಾರ್ದು, ಅವರಿಗೆ ಅನುಕೂಲ ಕೊಡಬೇಕು ಅಂತ ಆಗ್ರಹ ಮಾಡ್ತೇವೆ. ಆದರೆ ನಿನ್ನೆ ನಡೆದದ್ದು ಮಾತ್ರ ನಕ್ಸಲರು ಸರ್ಕಾರಕ್ಕೆ ಶರಣಾದ್ರ ಅನ್ನೋದಕ್ಕಿಂತ ಸರ್ಕಾರವೇ ನಕ್ಸಲರಿಗೆ ಶರಣಾದಂಥ ವಾತಾವರಣ ನಿರ್ಮಾಣ ಮಾಡಿದೆ. ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನನಗೆ ಈಗ ಅದನ್ನು ಸರ್ಕಾರ ಅದು ಅಧ್ಯಯನ ಮಾಡಿ ಹೇಳಬೇಕು. ಆದರೆ ನಕ್ಸಲರು ಒಂದೆರಡು ಜನ ಇದ್ದಾರೆ, ಸಮಾಜದ ಮುಖ್ಯವಾಹಿನಿ ನಾವು ಬರ್ತೇವೆ ಅಂದಾಗ ಶಸ್ತ್ರತ್ಯಾಗ ಮಾಡಿ ಬರುವಂಥ ನಕ್ಸಲರ ಭಾವನೆಗಳನ್ನು ನಾವು ಗೌರವಿಸಬೇಕು, ಅವರಿಗೆ ವಸತಿ ಕೊಡಬೇಕು, ಪುನರ್ವಸತಿ ಕೊಡಬೇಕು, ಸ್ವಾಗತ ಮಾಡಬೇಕು. ಅದಕ್ಕೆ ನನ್ನ ಸಹಮತ ಇದೆ. ಹಿಂದೆ ಯಾರ್ಯಾರು ನಕ್ಸಲರು ಈ ರೀತಿ ಶರಣಾಗಿದ್ದಾರೆ ಅವರಿಗೆ ಪ್ಯಾಕೇಜ್ ಕೊಡ್ತೇವೆ ಅಂತ ಹೇಳಿದು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಏನೇ ಆಗಿದ್ದರೂ ಕೂಡ ಈ ನಕ್ಸಲ್ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು, ಅವರೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಆದರೆ ಸರ್ಕಾರ ಶರಣಾಗಬಾರ್ದು, ನಕ್ಸಲರು ಶರಣಾಗಬೇಕು ಅನ್ನೋದು ನನ್ನ ಮಾತಿನ ಇಂಗಿತ. ಇವತ್ತು ಭಾರತದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವಂಥ ಆಯುಷ್ಮಾನ್ ಭಾರತ್, ಅದು ಜನರಲ್ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ, ಆ ಯೋಜನೆ ಕೂಡ ಕರ್ನಾಟಕ ಸರ್ಕಾರದಲ್ಲಿ ವಿಳಂಬ ನೀತಿಯಿಂದಾಗಿ ಅನೇಕ ಜನರಿಗೆ ಇದರ ಸವಲತ್ತುಗಳು ಸಿಗ್ತಾ ಇಲ್ಲ. ಆಯುಷ್ಮಾನ್ ಭಾರತನ್ನು ಹಿಂದಿನ ಸರ್ಕಾರ ಅಂದರೆ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿಗಳಾಗಿದ್ದಾಗ ಆರೋಗ್ಯ ಕಾರ್ಡಿಗೆ ಮರ್ಜಿ ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕಿಂತ ಸ್ವಲ್ಪ ಜಾಸ್ತಿ ಕೋಡಿದೆ ಅದರಲ್ಲಿ. ಆದರೆ ಕೇಂದ್ರ ಸರ್ಕಾರದ ದರವನ್ನು
ಕೊಡಲಿಕ್ಕೆ ಆರೋಗ್ಯ ಕಾರ್ಡನ್ನ ಕರ್ನಾಟಕ ಸರ್ಕಾರ ಒಪ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಅದು ಹೃದಯ ಚಿಕಿತ್ಸೆ ಇರ್ಬೋದು, ಕಿಡ್ನಿ ಇರ್ಬೋದು, ಯಾವುದೇ ಶಸ್ತ್ರಚಿಕಿತ್ಸೆ ಕೊಡುವಂಥ ಮೊತ್ತದ ಸಮನಾದ ಮೊತ್ತವನ್ನು ಆರೋಗ್ಯ ಕಾರ್ಡ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಕೊಡ್ತಾ ಇಲ್ಲದೆ ಇರುವುದರಿಂದಾಗಿ ಖಾಸಗಿ ಆಸ್ಪತ್ರೆಗಳು ಬೆಡ್ಡನ್ನು ನಿರಾಕರಿಸ್ತೇವೆ. ಉದಾಹರಣೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ KMC ಆಸ್ಪತ್ರೆಗಳು ತುಂಬ ದರ ಕಡಿಮೆ ಆಗ್ತಾ ಇದೆ ಅನ್ನುವ ಕಾರಣಕ್ಕೆ ಅವರದ್ದೇ ಆದಂಥ ಕಾರಣಗಳನ್ನು ಕೊಟ್ಟು ಎಲ್ಲ ಅಲ್ಲದೇ ಇದ್ದರೂ ಕೂಡ ಸಾಕಷ್ಟು ಬಂದ ಎಲ್ಲ ಪೇಷಂಟ್ಗಳನ್ನು ತಗೊಳ್ಳೋ ಸ್ಥಿತಿಯಲ್ಲಿ ಅಂಥ ಆಸ್ಪತ್ರೆಗಳಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿಗೆ ಆಗ್ರಹಪಡಿಸುವುದೇನೆಂದರೆ, ಇವತ್ತು ಸಮಾನಾಂತರವಾದ ಕೇಂದ್ರ ಸರ್ಕಾರ ಎಷ್ಟು ಮೊತ್ತವನ್ನು ಆಯುಷ್ಮಾನ್ ಭಾರತ್ ಶಸ್ತ್ರಚಿಕಿತ್ಸೆ ಕೊಡುತ್ತೋ ಅಷ್ಟೇ ಮೊತ್ತವನ್ನು ಕೊಡಬೇಕಾದ್ರೆ ಸುಮಾರು 800ರಿಂದ 900 ಕೋಟಿ ರೂಪಾಯಿ ನಿಮಗೆ ಬೇಕು ಹೆಚ್ಚು. ಯಾಕಂದ್ರೆ ನೀವು ದರ ಕಡಿಮೆ ಕೊಡ್ತಾ ಇದ್ದೀರಿ. ಸಮನಾದ ದರ ಕೊಟ್ಟರೆ ಮಾತ್ರ ಆಸ್ಪತ್ರೆಯಲ್ಲಿ ಪೇಷಂಟ್ಗಳನ್ನು ತಗೊಳ್ತಾರೆ. ಅದಿನ್ನೂ ಕೂಡ ಹಣಕಾಸು ಇಲಾಖೆಯಲ್ಲಿ ಬಾಕಿ ಇದೆ. ನಾನು ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಮುಖ್ಯಮಂತ್ರಿಗೆ ಈಗಾಗಲೇ ಹಲವು ಸಾರಿ ಇದ್ರ ಬಗ್ಗೆ ಮನವಿ ಮಾಡಿದ್ದೆ. ಈ ಆಯುಷ್ಮಾನ್ ಭಾರತ್ ಬಡವರಿಗೆ ಕೇಂದ್ರ ಸರ್ಕಾರ ಕೊಡುವಂಥ ಯೋಜನೆ ಅನುಷ್ಠಾನಕ್ಕೆ ನೀವು ಸಹಮತವನ್ನು ವ್ಯಕ್ತಪಡಿಸಿ ಕೈ ಜೋಡಿಸಿದರೆ ಮಾತ್ರ ಕರ್ನಾಟಕದ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ನೀವು ಮರಿಬಾರ್ದು. ತಕ್ಷಣ ವಯೋವೃದ್ಧರಿಗೆ ಕೊಡುವಂಥ ಆಯುಷ್ಮಾನ್ ಭಾರತ್ ಮತ್ತು ಸಾಮಾನ್ಯ ಜನರಿಗೆ ಸಿಗುವಂಥ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ಗೆ ಸಹಮತವನ್ನು ವ್ಯಕ್ತಪಡಿಸಿ ಹಣಕಾಸು ಇಲಾಖೆಯಿಂದ ಹಣವನ್ನು ಮಂಜೂರು ಮಾಡಿಸಿ ಬಡವರ ಸಹಾಯಕ್ಕೆ ತಾವು ಕೈ ಜೋಡಿಸಬೇಕು ಕೇಂದ್ರ ಸರ್ಕಾರದ ಯೋಜನೆಗೆ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸಮಾಜದ ಮುಖ್ಯವಾಹಿನಿಗೆ ಶಸ್ತ್ರತ್ಯಾಗ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಈ ನೆಲದ ಕಾನೂನನ್ನು ನಾವು ಗೌರವಿಸ್ತೇವೆ ಅಂತ ನಕ್ಸಲರು ಹೇಳಿದರೆ ಅವರನ್ನು ಶರಣಾಗತಿಯನ್ನು ನಾನು ಸ್ವಾಗತ ಮಾಡ್ತೇನೆ. ಸರ್ಕಾರದ ಆ ನಿಲುವು ಸರಿ ಇದೆ ಅಂತ ಹೇಳೋನು ನಾನು. ಆದರೆ ನಿನ್ನೆ ನಡೆದದ್ದೇನಂತ ಹೇಳಿದರೆ, ಸಾಮಾನ್ಯ ಜಿಲ್ಲಾಧಿಕಾರಿ ನಾನು ಮೊದಲೇ ಆಗ್ರಹಪಡಿಸಿದ್ದೆ, ಈ ಹಿಂದೆ ಶರಣಾದಂಥ ನಕ್ಸಲರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು, ಅವ್ರಿಗೆ ಕೊಡಬೇಕಾದಂಥ ಪ್ಯಾಕೇಜ್ ಕೊಡಬೇಕು, ಅವರಿಗೆ ಆ ಹಿಂದೆ ಶರಣಾಗತಿ ಆಗುವಾಗ ಕೊಟ್ಟಿರುವಂಥ ಭರವಸೆಯಂತೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡಿದ್ದೆ. ಈಗಲೂ ಕೂಡ ನಕ್ಸಲರು ಶರಣಾಗಿದ್ದಾರೆ. ಶರಣಾದ ನಕ್ಸಲರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ. ಆದರೆ ನಿನ್ನೆ ವೈಭವೀಕರಣ ಯಾವ ರೀತಿ ಆಗಿದೆ ಅಂದರೆ, ಜನರಲ್ಲಿರುವಂಥ ಆತಂಕ ಏನಂದರೆ, ನಿನ್ನೆ ಮುಖ್ಯಮಂತ್ರಿಯರ ಕಚೇರಿಗೆ ಕರೆಸಿ ಶರಣಾಗತಿಯ ಒಂದು ಚಟುವಟಿಕೆ ನಡೀತಲ್ಲ, ಆ ಶರಣಾಗತಿ ಅಂಶವನ್ನು ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ನಕ್ಸಲರು ಸರ್ಕಾರಕ್ಕೆ ಶರಣಾದದ್ದಲ್ಲ, ಸರ್ಕಾರವೇ ನಕ್ಸಲರಿಗೆ ಶರಣಾದಂಥ ವಾತಾವರಣ ಸೃಷ್ಟಿಯಾಗಿದೆ ಎನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಮುಖ್ಯವಾಹಿನಿಗೆ ಬರಬೇಕಾದಂಥ ನಕ್ಸಲೀಯರನ್ನು ಗೌರವಿಸಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅವರನ್ನು ಸ್ವೀಕರಿಸಿ ಸರ್ಕಾರ ಅವರಿಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಸಾಮಾನ್ಯ ಜನರ ಬದುಕಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡಬೇಕಾದ ಸರ್ಕಾರ ಕರ್ತವ್ಯ. ಅದನ್ನು ವೈಭವೀಕರಿಸುವುದರಿಂದ ಇನ್ನಿತರ ಸಮಸ್ಯೆಗಳು ಸೃಷ್ಟಿಯಾಗುವಂಥ ಅಪಾಯ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಏನೇ ಆದರೂ ಕೂಡ ನಕ್ಸಲರು ಶರಣಾಗುವುದನ್ನು ಸ್ವಾಗತ ಮಾಡ್ತೇವೆ. ನಕ್ಸಲರ ಶರಣಾತಿಗೆ ಬೇಕಾದಂಥ ಅನುಕೂಲ ಮಾಡಿಕೊಡಬೇಕು ಅನ್ನೋಂಥ ಆಗ್ರಹ ಮಾಡ್ತೇವೆ. ಹಿಂದೆ ಶರಣಾದಂಥ ನಕ್ಸಲರಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ ಸರ್ಕಾರ ಮೀನಮೇಷ ಎಣಿಸಬಾರ್ದು, ಅವರಿಗೆ ಅನುಕೂಲ ಕೊಡಬೇಕು ಅಂತ ಆಗ್ರಹ ಮಾಡ್ತೇವೆ. ಆದರೆ ನಿನ್ನೆ ನಡೆದದ್ದು ಮಾತ್ರ ನಕ್ಸಲರು ಸರ್ಕಾರಕ್ಕೆ ಶರಣಾದ್ರ ಅನ್ನೋದಕ್ಕಿಂತ ಸರ್ಕಾರವೇ ನಕ್ಸಲರಿಗೆ ಶರಣಾದಂಥ ವಾತಾವರಣ ನಿರ್ಮಾಣ ಮಾಡಿದೆ. ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನನಗೆ ಈಗ ಅದನ್ನು ಸರ್ಕಾರ ಅದು ಅಧ್ಯಯನ ಮಾಡಿ ಹೇಳಬೇಕು. ಆದರೆ ನಕ್ಸಲರು ಒಂದೆರಡು ಜನ ಇದ್ದಾರೆ, ಸಮಾಜದ ಮುಖ್ಯವಾಹಿನಿ ನಾವು ಬರ್ತೇವೆ ಅಂದಾಗ ಶಸ್ತ್ರತ್ಯಾಗ ಮಾಡಿ ಬರುವಂಥ ನಕ್ಸಲರ ಭಾವನೆಗಳನ್ನು ನಾವು ಗೌರವಿಸಬೇಕು, ಅವರಿಗೆ ವಸತಿ ಕೊಡಬೇಕು, ಪುನರ್ವಸತಿ ಕೊಡಬೇಕು, ಸ್ವಾಗತ ಮಾಡಬೇಕು. ಅದಕ್ಕೆ ನನ್ನ ಸಹಮತ ಇದೆ. ಹಿಂದೆ ಯಾರ್ಯಾರು ನಕ್ಸಲರು ಈ ರೀತಿ ಶರಣಾಗಿದ್ದಾರೆ ಅವರಿಗೆ ಪ್ಯಾಕೇಜ್ ಕೊಡ್ತೇವೆ ಅಂತ ಹೇಳಿದು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾ ಇದ್ದಾರಲ್ಲ, ಅದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಏನೇ ಆಗಿದ್ದರೂ ಕೂಡ ಈ ನಕ್ಸಲ್ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು, ಅವರೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಆದರೆ ಸರ್ಕಾರ ಶರಣಾಗಬಾರ್ದು, ನಕ್ಸಲರು ಶರಣಾಗಬೇಕು ಅನ್ನೋದು ನನ್ನ ಮಾತಿನ ಇಂಗಿತ.